ಉಕ್ರೇನ್ ರಷ್ಯಾ ಯುದ್ಧಕ್ಕೆ ಭಾರತ ತೈಲ ಉಕ್ರೇನ್ ರಷ್ಯಾ ಯುದ್ಧಕ್ಕೆ ಮೋದಿ ಕಾರಣ ಹಿಂಗಂತ ಆರೋಪಿಸಿದ್ದು ಮತ್ಯಾರೂ ಅಲ್ಲ ಟ್ರಂಪ್ ಟೀಮ್. ಆದ್ರೆ ಸತ್ಯ ಬೇರೆನೇ ಇದೆ. ಇದು ಟ್ರಂಪ್ ಹೇಳಿದ ಸತ್ಯ. ಉಕ್ರೇನ್ ರಷ್ಯಾ ಯುದ್ಧಕ್ಕೆ ಭಾರತ ತೈಲ, ಉಕ್ರೇನ್ ರಷ್ಯಾ ಯುದ್ಧಕ್ಕೆ ಮೋದಿ ಕಾರಣ ಹಿಂಗಂತ ಆರೋಪ ಮಾಡಿದ್ದಂಥದ್ದು ಟೀಮ್ ಟ್ರಂಪ್ ಕಡೆಯವರು. ಆದರೆ ಸತ್ಯ ಬೇರೆನೇ ಇದೆ. ಇದು ಕೂಡ ಟ್ರಂಪ್ ಹೇಳದ ಸತ್ಯ. ಭಾರತ ಮೂಲದ ಉಕ್ರೇನ್ಗೆ ಹೋಗ್ತಿದೆ ರಷ್ಯಾ ತೈಲ. ಭಾರತ ಖರೀದಿ ಮಾಡ್ತಿರುವಂತಹ ತೈಲ ಉಕ್ರೇನ್ಗೆ ಈಗ ಜೀವನಾಡಿ. ಕಳೆದ ಜುಲೈನಲ್ಲಿ ಉಕ್ರೇನ್ ಅತ್ಯಧಿಕ ಡೀಸೆಲ್ ಪೂರೈಸಿರುವಂತಹ ದೇಶ ಭಾರತ. ವಾಷಿಂಗ್ಟನ್ ಹಲವು ನಿರ್ಬಂಧವನ್ನು ವಿಧಿಸಿದ್ರು ಕೂಡ ಕೀವ್ಗೆ ನೆರವು ನಿಲ್ಲಿಸಿದಂತಹ ದೆಹಲಿ ಉಕ್ರೇನ್ ದೇಶವನ್ನ ಆರ್ಥಿಕವಾಗಿ ಕಾಪಾಡ್ತಾ ಇರೋದು ಭಾರತದ ಡಿಸೈನ್. ಆದ್ರೆ ಇದನ್ನ ಹೇಳ್ತಿಲ್ಲ ಟ್ರಂಪ್. ಬರೀ ಗೂಬೆ ಕೂರಿಸ್ತಾ ಇರುವಂತ ಕೆಲಸ. ಯಾವಾಗ ಸುಮ್ಮನಾಗವ್ರು ಹೇಳಿ? ಟ್ರಂಪ್ ಯಾವಾಗ ಬಾಯಿ ಮುಚ್ಕೊಂಡು ಕುಂತವ್ರೆ? ಟ್ರಂಪು ತನಗೆ ಹೆಂಗೆ ಬೇಕೋ ಹಂಗೆ ಮಾತಾಡ್ಕೊಂಡು ಡೇವನ್ನಿಂದ ಬಂದಿದ್ದು ತಾನೆ. ಮತ್ತೆ ಇನ್ನು ಯಾವ ಕಾರಣಕ್ಕೆ ಭಾರತವನ್ನು ಹೊಗಳ್ತಾರವರು? ಭಾರತ, ರಷ್ಯಾ, ಚೀನಾ ಒಂದಾಗ್ತಿದೆ ಎನ್ನುವಂತಹ ಹೊಟ್ಟೆ ಅವ್ರಿ ಟ್ರಂಪ್ಗಿದೆ. ಮತ್ತೊಮ್ಮೆ ಅದನ್ನು ಹೇಳಬೇಕು ಅಂತಿಲ್ಲ. ಆ ಒಂದು ಕಾರಣಕ್ಕೆ ಸುಂಕವನ್ನು ಜಾಸ್ತಿ ಮಾಡ್ತಾ ಇರುವಂಥದ್ದು. 50% ಸುಂಕ ಏರಿಸಿದ್ದಾರೆ ಡೊನಾಲ್ಡ್ ಟ್ರಂಪ್. ಹಾಗಾದ್ರೂ ಭಾರತ ರಷ್ಯಾಗೆ ಸಪೋರ್ಟ್ ಮಾಡದೆ ನಮ್ಮ ಜೊತೆಗೆ ಬರುತ್ತೆ ಅಂತ ಅನ್ಕೊಂಡು ನೀವು ಹೇಳಿದ ಥರ ಕೇಳ್ಕೊಂಡು ಕೂತ್ಕೊಳ್ಳೋಕೆ ಭಾರತವನ್ನು ಏನು ಅನ್ಕೊಂಡಿದ್ದಾರ ಟ್ರಂಪ್ ಅವರೇ? ನಿಮಗೆ ಕನ್ನಡ ಬೇರೆ ಬರಲ್ಲ, ನಾನು ಏನು ಬಡ್ಕೊಂಡ್ರು ನಿಮಗೆ ಗೊತ್ತಾಗಲ್ಲ. ಭಾರತ ಮೂಲದ ಉಕ್ರೇನ್ಗೆ ಹೋಗ್ತಿರುವಂತಹ ರಷ್ಯಾ ತೈಲ, ಭಾರತ ಖರೀದಿ ಮಾಡ್ತಿರುವಂತಹ ತೈಲ ಉಕ್ರೇನ್ಗೆ ಈಗ ಜೀವನಾಡಿ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಕಳೆದ ಜುಲೈನಲ್ಲಿ ಉಕ್ರೇನ್ ಅತ್ಯಧಿಕ ಡೀಸೆಲ್ ಪೂರೈಸಿರುವಂತಹ ದೇಶ ಅಂತಂದ್ರೆ ಅದು ಭಾರತ. ವಾಷಿಂಗ್ಟನ್ ಹಲವು ನಿರ್ಬಂಧವನ್ನು ವಿಧಿಸಿದ್ರು ಕೂಡ ಕೀವ್ಗೆ ಹಲವು ನೆರವಾಗಿರುವಂಥದ್ದು ದೆಹಲಿ. ಉಕ್ರೇನ್ ದೇಶವನ್ನು ಆರ್ಥಿಕವಾಗಿ ಕಾಪಾಡ್ತಾ ಇರೋದು ಭಾರತದ ಡಿಸೈಲ್ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.